ಕಾಯಕವೇ ಕೈಲಾಸ ಅಂದರೂ ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತಲೇ ಯಾರೂ ಬಳ್ಕೊಂಡು ಬಂದಿರೋದಿಲ್ಲ. ವಿಧಿ ಬರಹವ ತಿಳಿಯೋಡೆ ನಮಗೇನು ಗೊತ್ತಿರೋದಿಲ್ಲ. ಅದೆಲ್ಲವೂ ಕೂಡ ಮುಖ್ಯ ಎರಡು ಕಣ್ಣುಗಳಿದ್ದಾಗೆ ಉಸಿರಿದ್ದಾಗೆ ಅವೆರಡನ್ನೂ ನಡೆಸ್ಕೊಳ್ತಾ ಶಿಕ್ಷಣ ಸಂಸ್ಥೆಗಳನ್ನು ಕೂಡ ಆರೋಗ್ಯ ಕೆಡ್ತಾ ಇದೆ, ಮನಸ್ಸಿನ ನೆಮ್ಮದಿ ಕೆಡ್ತಾ ಇದೆ, ಏಕಾಗ್ರತೆ ಕೆಡ್ತಾ ಇದೆ. ಕೈಯಿಂದ ಇದು ಕೊಟ್ಬಿಟ್ರೆ ನಿಂಬೆಹಣ್ಣಿಲ್ಲ, ಕೈಯಿಂದ ಹಿಂಗೆ ಕೊಟ್ಬಿಟ್ರೆ ಪವಾಡ ಅಂತಾರೆ ಅಂತ ಅಲ್ಲಿ. ಶ್ರೀ ಗುರುಭ್ಯೋ ನಮಃ. ಸಂಯುಕ್ತ ಕರ್ನಾಟಕ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತ. ನಮ್ಮ ರಾಜ್ಯದಲ್ಲಿ ಕನ್ನಡ ದಿನಪತ್ರಿಕೆಗಳಲ್ಲಿ ಸಂಯುಕ್ತ ಕರ್ನಾಟಕವು ಬಹಳ ಪ್ರಮುಖವಾದದ್ದು, ಬಹಳ ಹಳೆಯ ಪತ್ರಿಕೆ ಕೂಡ ಆಗಿರುವಂಥದ್ದು. ಇವತ್ತು ಪತ್ರಿಕೆ ನಮ್ಮ ದಿನನಿತ್ಯದ ಪ್ರಾರಂಭವಾಗದೆ ಪತ್ರಿಕೆಯಿಂದ. ಇವತ್ತು ಪತ್ರಿಕೆ ಇಲ್ಲದೆ ದಿನನಿತ್ಯದ ದಿನಚರಿ ಪ್ರಾರಂಭವಾಗೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಬಹುತೇಕ ಎಲ್ಲರ ದಿನಚರಿ ಪ್ರಾರಂಭವಾಗೋದು ಪತ್ರಿಕೆಯಿಂದ. ಪತ್ರಿಕೆಗಳು ಇವತ್ತು ಮಾಹಿತಿಯ ಕಣಜ ಆಗಿರ್ತದೆ. ವರ್ತಮಾನದ ವಿದ್ಯಮಾನಗಳನ್ನು ಪಡ್ಕೊಳ್ಳೋದಕ್ಕೆ, ದೇಶ ವಿದೇಶಗಳ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ, ಕ್ರೀಡೆ ಇರ್ಬೋದು, ಸಾಂಸ್ಥಿಕ ಮತ್ತು ರಾಜಕೀಯ ಮತ್ತಿತರ ಎಲ್ಲ ಕ್ಷೇತ್ರಗಳ ವಿಚಾರಗಳನ್ನು ಮತ್ತು ನಮ್ಮ ದೇಶದೊಳಗೆ ಮತ್ತು ರಾಜ್ಯದೊಳಗೆ ನಡೆದ ಘಟನೆಗಳ ಬಗ್ಗೆ ಎಲ್ಲ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಪತ್ರಿಕೆಗಳು ಉಪಯುಕ್ತ ಆಗಿರುವಂಥದ್ದು. ಅದರಲ್ಲಿ ಸಂಯುಕ್ತ ಕರ್ನಾಟಕ ಬಹಳ ವಿಶೇಷವಾಗಿರುವಂಥದ್ದು. ಅದರ ಜೊತೆಗೆ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಈಗ ಜಾಣರ ಗುರು ಅನ್ನುವಂತಹ ಪತ್ರಿಕೆಯನ್ನು ಹೊರತರ್ತಾ ಇದ್ದೀವಿ. ನೀವು ಪ್ರತಿ ದಿವಸ ಕೂಡ SLC PUC ಮತ್ತು D.Ed ಈ ಮಕ್ಕಳಿಗೆ ಅನುಕೂಲ ಆಗಬೇಕು, ಅವರಿಗೆ ಚೆನ್ನಾಗಿ ಉಪಯೋಗ ಆಗಬೇಕು ಅನ್ನೋ ಉದ್ದೇಶದಿಂದ ಅವರ ಪಠ್ಯ ವಿಷಯಗಳಿಗೆ ಅನುಗುಣವಾಗಿ ಆ ಮಾಹಿತಿಯನ್ನು ಒದಗಿಸಿಕೊಡುವಂತಹ, ಅವರಿಗೆ ಉತ್ತರಗಳನ್ನು ಕೊಡುವಂತಹ ಮತ್ತು ಅವರೇ ಓದಿ ಅರ್ಥ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಆ ಪತ್ರಿಕೆಯಲ್ಲಿ ಪ್ರಕಟ ಮಾಡ್ತಾಯಿದ್ದೀರಿ. ವಿಶೇಷವಾಗಿ ನಮ್ಮ ಮಕ್ಕಳಿಗೆ ನಮ್ಮ ಶಾಸಕರಾಗಿರುವಂಥ ಜ್ಯೋತಿ ಗಣೇಶ್ರವರು ಈಗಾಗಲೇ ಒಂದು 15 ದಿವಸದಿಂದ ಇದನ್ನು ಕೊಟ್ಕೊಂಡು ಬರ್ತಾಯಿದ್ದಾರೆ. ಅವರ ಒಂದು ಕೊಡುಗೆಯಿಂದಾಗಿ ಮಠದ SSLC ಮಕ್ಕಳಿಗೆ 1500 ಮಕ್ಕಳಿಗೆ ಈ ಪತ್ರಿಕೆ ಪ್ರತಿನಿತ್ಯವೂ ಕೂಡ ಕೊಡ್ತಾ ಇದ್ದಾರೆ. ಇದರಿಂದ ಓದಿ ಅವರು ಓದಿರ್ತಾರೆ, ಪಾಠ ಕೇಳಿರ್ತಾರೆ. ಅದ್ರ ಜೊತೆಗೆ ಇದನ್ನು ಓದಿದಾಗ ಅವರಿಗೆ ಮತ್ತಷ್ಟು ಅವರ ಜ್ಞಾನ ವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಪತ್ರಿಕೆಗಳು ಮನುಷ್ಯನ ಅವಿಭಾಜ್ಯ ಅಂಗ ಆಗಿರುವಂಥದ್ದು, ಬದುಕಿನ ಅವಿಭಾಜ್ಯ ಅಂಗ ಆಗಿದೆ. ಇವತ್ತೇನೇ ಬಂದಿರಲಿ, ಡಿಜಿಟಲ್ ಮಾಧ್ಯಮ ಬಂದಿರ್ಬೋದು, TV ಬಂದಿರ್ಬೋದು, ಬೇರೆ ಬೇರೆ ಬಂದಿದ್ದರೂ ಕೂಡ ಓದುವುದರಿಂದ ಆಗುವಂಥ ಆನಂದ, ಸಿಗುವಂತಹ ಒಂದು ಮಾಹಿತಿ ಬೇರೆ ಯಾವುದರಿಂದಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಪತ್ರಿಕೆ ತನ್ನ ಮಹತ್ವವನ್ನು ಉಳಿಸ್ಕೊಂಡಿದೆ. ಅದೇ ಸಂಯುಕ್ತ ಕರ್ನಾಟಕವು ಕೂಡ ಮುಂದಾಗಿದೆ. ಸ್ವಾಮೀಜಿ, ಈಗ ಶಿವಕುಮಾರ ಸ್ವಾಮೀಜಿಗಳು ದೈವಾಧೀನರಾಗಿ 7 ವರ್ಷಗಳು ಕಳೀತಾ ಬಂತು. 7 ವರ್ಷಗಳನ್ನ ನೀವು ನೆನಪು ಮಾಡಿಕೊಟ್ರೆ 7 ವರ್ಷಗಳು ಹೇಗೆ ಸಾಗಿದೆ ನಿಮ್ಮ ಅನುಭವದಲ್ಲಿ? ಎಲ್ಲವೂ ಸುಸೂತ್ರವಾಗಿ ನಡ್ಕೊಂಡು ಬರ್ತಾ ಇದೆ. ಅವರ ಆಶೀರ್ವಾದ ಇದೆ. ಅವರೇನು ಹಾಕ್ಕೊಟ್ಟಿದ್ದಾರೋ ಅವನ್ನೆಲ್ಲವನ್ನು ಪಾಲನೆ ಮಾಡ್ತಾ, ಹೊಸದಾಗಿ ಏನಾದರೂ ಅವಕಾಶ ಇದ್ದಾಗ ಅದನ್ನು ವಿಸ್ತರಿಸ್ಕೊಡ್ತಾ, ಒಟ್ಟಿನಲ್ಲಿ ಮಕ್ಕಳಿಗೆ ಆಶಯವನ್ನು ಕೊಡುವಂಥದ್ದು, ಅವರಿಗೆ ಶಿಕ್ಷಣ ಕೊಡುವಂಥದ್ದು, ಒಂದು ಸಂಸ್ಕಾರ ಕೊಡುವಂಥದ್ದು, ಅದು ಮುಖ್ಯವಾಗಿರುವಂಥದ್ದು. ಅದೇ ನಮ್ಮ ಮಟ್ಟದ ಜೀವಾಳ ಆಗಿರುವಂಥದ್ದು. ಹಾಗೆ ಬಂದವರಿಗೆ ದಾಸೋಹ ನಡೆಸುವಂಥದ್ದು. ಇವೆರಡೂ ಅವರ ಮುಖ್ಯ ಎರಡು ಕಣ್ಣುಗಳಿದ್ದಾಗೆ ಉಸಿರಿದ್ದಾಗೆ ಅವೆರಡನ್ನೂ ನಡೆಸ್ಕೊಳ್ತಾ ಶಿಕ್ಷಣ ಸಂಸ್ಥೆಗಳನ್ನು ಕೂಡ ಅನುಕೂಲಗಳಿಗೆ, ಅವಶ್ಯಕತೆಗೆ ಅನುಗುಣವಾಗಿ ಅವನ್ನ ವಿಸ್ತರಿಸ್ಕೊಳ್ತಾ ಬೆಳೀತಾ ಇದೆ. ಸ್ವಾಮೀಜಿ, ಹಾಗೆ ಈ ವಿದ್ಯಾದಾನ ಅನ್ನೋದರಲ್ಲಿ ಜನ್ರೇಷನ್ ಟು ಜನ್ರೇಷನ್, ಈಗೆಲ್ಲ ಜೆನ್ಸಿಗಳು ಅಂತ ಕರಿತೀವಿ, ಈಗಿನ ಮಕ್ಕಳ ವಿದ್ಯಾಭ್ಯಾಸ, ಅವರ ಆಸಕ್ತಿ ಬಗ್ಗೆ ನೀವೇನು ಹೇಳ್ತೀರಿ? ಇವತ್ತು ಮಕ್ಕಳ ಕಾನ್ಸಂಟ್ರೇಷನ್ ಡೈವರ್ಟ್ ಆಗಿದೆ ತುಂಬ. ಇವತ್ತೇನಾಗಿದೆ, ನಿಮಗೆ ಒಂದು ವರದಿ ಪ್ರಕಾರ ಆರೋಗ್ಯ ಕೆಡ್ತಾ ಇದೆ, ಮನಸ್ಸಿನ ನೆಮ್ಮದಿ ಕೆಡ್ತಾ ಇದೆ, ಏಕಾಗ್ರತೆ ಕೆಡ್ತಾ ಇದೆ. ಇವತ್ತು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, ನಮ್ಮ ಹುಬ್ಬಳ್ಳಿಯ ಆಸ್ಪತ್ರೆಯವರು 1 ವರ್ಷ ಪ್ರಯೋಗ ಮಾಡಿ ಮಕ್ಕಳಿಗೆ ಆರೋಗ್ಯದ ಮೇಲೆ ತುಂಬ ಕೆಡ್ತಾ ಇದೆ. ಅವರಿಗೆ BP ಬರ್ತಾ ಇದೆ, ಶುಗರ್ ಬರ್ತಾ ಇದೆ. ಕಾರಣ ಏನಪ್ಪ ಅಂದರೆ ಚಟುವಟಿಕೆ ಇಲ್ಲದೆ ಇರುವಂಥದ್ದು, ಆಟೋಟಗಳಲ್ಲಿ ಭಾಗವಹಿಸದೇ ಇರುವಂಥದ್ದು, ಶ್ರಮ ಪಡದೇ ಇರುವಂಥದ್ದು. ಇದರ ಕಾರಣದಿಂದಾಗಿ ಮಕ್ಕಳ ಒಂದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಎನ್ನುವಂಥ ವರದಿಯನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಇವತ್ತು ಮಕ್ಕಳೇ ಯಾವ ಜಂಜಿ ಆಗ್ಬೋದು, ಯಾವುದೇ ಆಗಲಿ, ಆದರೆ ಈ ಒಂದು ಕಾಲಮಾನದಲ್ಲಿ ಹೊಸ ವ್ಯವಸ್ಥೆಯೊಳಗೆ ಅದನ್ನು ಜಂಜಿ ಅಂತ ಹೇಳಿ ಕರ್ಕೊಂಡು ಬರ್ತಾ ಇದ್ದಾರೆ. ಅವರ ಒಂದು ದೃಷ್ಟಿಕೋನಗಳು, ಇವತ್ತು ಯುವ ದೃಷ್ಟಿಕೋನಗಳು ಬೇರೆ ಬೇರೆ ಇರ್ತದೆ. ಅವರ ಆಸೆ ಆಮಿಷಗಳಿರ್ಬೋದು, ಅವರ ದೃಷ್ಟಿಗಳಿರ್ಬೋದು. ಆದರೂ ಕೂಡ ಅವರು ಮಕ್ಕಳೇ ಆಗಿರುವಂಥದ್ದು. ಅವರಿಗೆ ಶಿಕ್ಷಣ ಮತ್ತು ಸಂಸ್ಕಾರ ಎರಡೂ ಇರಬೇಕಾಗಿರುವಂಥದ್ದು ಮುಖ್ಯ, ಯಾವುದೇ ಸಂದರ್ಭದಲ್ಲಿ ಯಾವ ಕಾಲ ಇರಲಿ. ಗುರುಗಳೇ, ಸಿದ್ಧಗಂಗಾ ಮಠದ ಪವಾಡಗಳ ಬಗ್ಗೆ ಬಹಳಷ್ಟು ಕೇಳಿದ್ದೀವಿ ನಾವು. ನೀವು ಆ ಪವಾಡಗಳನ್ನ ನೋಡಿರೋದಾದರೆ ಒಂದೆರಡು ಯಾವುದಾದ್ರು ಹೇಳೋದಾದ್ರೆ? ಪವಾಡ ನನಗೆ ನಂಬಿಕೆ, ಪವಾಡನ ನಮಗೆ ಅರ್ಥವೇ ಆಗಲ್ಲ. ನಿಮಗೆ ಏನು ಪವಾಡ ಅಂದರೆ ಯಾರು ಮಾಡದೇ ಇರೋದು ಮಾಡಿದ್ರೆ ಪವಾಡ ಅಂತಾರೆ. ಕೈಯಿಂದ ಇದು ಕೊಟ್ಬಿಟ್ರೆ ನಿಂಬೆಹಣ್ಣಿಲ್ಲ, ಕೈಯಿಂದ ಹಿಂಗೆ ಕೊಟ್ಬಿಟ್ರೆ ಪವಾಡ ಅಂತಾರೆ ಅಂತ ಅಲ್ಲಿ. ನಮ್ಗೆ ಆ ಥರ ಪವಾಡದಲ್ಲೇ ನಂಬಿಕೆ ಅಲ್ಲ.
ಒಂದು ಒಳ್ಳೊಳ್ಳೆ ಕಾರ್ಯವನ್ನು ಸಾಹಸವಾದ ಕಾರ್ಯಗಳನ್ನು ಮಾಡಿದಾಗ ಅವೇ ಪವಾಡ ಅಂತೇಳಿ ಕರೆಸ್ಕೊಂಡು ಬಂದಿರುವಂಥ ಈಗಿಲ್ಲ ಪೂಜ್ಯರು ಇದನ್ನೆಲ್ಲ ನಡೆಸ್ಕೊಂಡು ಬಂದಿರೋದೇ ಒಂದು ಪವಾಡ ಅಂತೇಳಿ ಕರೀತಾರೆ. ಮತ್ತು ಅವರ ಆರೋಗ್ಯನೇ ಒಂದು ಪವಾಡ ಅಂತ ಕರಿತಾಯಿದ್ರು. ಅವರ ಸುದೀರ್ಘವಾದಂಥ ಸೇವೆಯೇ ಪವಾಡ ಅಂತ ಕರ್ಕೊಂಡು ಬಂದಿದ್ದಾರೆ. ಆ ರೀತಿಯಲ್ಲಿ ಪವಾಡವನ್ನು ಕೇವಲ ಇಲ್ಲದೇ ಅದನ್ನು ಸೃಷ್ಟಿ ಮಾಡೋದು ಪವಾಡ ಅಲ್ಲ, ಇರೋದ್ರಲ್ಲೇ ಚೆನ್ನಾಗಿ ಹೆಂಗೆ ಮಾಡಬೇಕು ಅನ್ನೋದೇ ಒಂದು ಪವಾಡ ಅಂತ ಹೇಳಬೇಕಾಗ್ತದೆ ಅಷ್ಟೇ. ಸ್ವಾಮೀಜಿ, ಹಾಗೆ ಸಿದ್ಧಗಂಗಾ ಮಠಕ್ಕೂ ಹಳೆಯ ವಿದ್ಯಾರ್ಥಿಗಳಿಗೂ ಒಂದು ದೊಡ್ಡ ಅವಿನಾಭಾವ ನಂಟಿದೆ. ಈಗಲೂ ಕೂಡ ಹಳೆ ವಿದ್ಯಾರ್ಥಿಗಳ ಜೊತೆ ಮಠದ ಸಂಬಂಧ ಹೇಗಿದೆ? ನೋಡಿ, ಯಾವುದೇ ಸಂಸ್ಥೆಯಲ್ಲಿ ಇವತ್ತು ಹಳೆ ವಿದ್ಯಾರ್ಥಿಗಳ ಪಾತ್ರ ಇದೆ. ಇವತ್ತು ನಮ್ಮ ದೇಶದಲ್ಲ, ಹೊರದೇಶದಲ್ಲೂ ಹಳೆ ವಿದ್ಯಾರ್ಥಿಗಳು ತುಂಬ ಕೊಡುಗೆಯನ್ನು ಯೂನಿವರ್ಸಿಟಿಗಳು ಕೊಡ್ತಾ ಇದ್ದಾರೆ. ಗಿವ್ ಬ್ಯಾಕ್ ಅಂತ ಏನೋ ಒಂದು ಇಟ್ಕೊಂಡವ್ರಿಗೆ ಸಮಾಜದಿಂದ ಪಡೆದದ್ದನ್ನು ಸಮಾಜಕ್ಕೆ ಕೊಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಅನೇಕ ವಿಧವಾದಂತಹ ರೀತಿಯಲ್ಲಿ ಅವರು ಪ್ರೋತ್ಸಾಹ ಸಹಕಾರವನ್ನು ಕೊಟ್ಕೊಂಡು ಆ ಸಂಸ್ಥೆಯ ಬೆಳವಣಿಗೆಗೆ ಅವರು ತಮ್ಮ ಕೊಡುಗೆಯನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ದೇಶದಲ್ಲೂ ಅಂತಹ ಕೊಡುಗೆಯನ್ನು ಅನೇಕ ವಿಶ್ವವಿದ್ಯಾಲಯ ಕೊಡ್ತಾ ಇದ್ದಾರೆ. ಹಾಗೆ ಎಲ್ಲ ಸಂಸ್ಥೆಗಳಲ್ಲೂ ಕೂಡ ಹಳೆ ವಿದ್ಯಾರ್ಥಿಗಳು ಯಾವತ್ತೂ ಕೂಡ ಸಂಸ್ಥೆಯ ಒಂದು ದೊಡ್ಡ ಸಂಪತ್ತಾಗಿರುವಂತಹವರು. ಹಾಗೆ ನಮ್ಮ ಮಠದಲ್ಲಿಯೂ ಕೂಡ ಹಳೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಒಂದು ಸಂಪತ್ತಿದ್ದ ಹಾಗೆ ಅವರು ಹಳೆ ವಿದ್ಯಾರ್ಥಿಗಳ ಸಂಘ ಇದೆ, ಹಿತೈಷಿಗಳ ಮತ್ತು ಹಳೆ ವಿದ್ಯಾರ್ಥಿಗಳ ಸಂಘ. ಅವರು ಅವಾಗಿಂದಾಗಿ ಬರ್ತಾ ಇರ್ತಾರೆ. ಜೊತೆಗೆ ಅವರು ಪ್ರತಿ ವರ್ಷ ಡಿಸೆಂಬರ್ ಮಧ್ಯದಲ್ಲಿ ಒಂದು ಭಾನುವಾರ ಅವರೊಂದು ಸಮಾವೇಶವನ್ನು ಕೂಡ ಹಮ್ಮಿಕೊಳ್ತಾರೆ. ಆ ಸಂದರ್ಭದಲ್ಲೂ ಕೂಡ ಭಾಗಿಯಾಗ್ತಾರೆ. ಮತ್ತು ಬೇರೆ ಬೇರೆ ನಮ್ಮ ಮಠದ ಒಂದು ಕಾರ್ಯಕ್ರಮಗಳು ಯಾವೇ ನಡೆದರೂ ಕೂಡ ಜಾತ್ರೆ ಸಂದರ್ಭ ಇರ್ಬೋದು, ಪೂಜ್ಯರ ಜಯಂತಿ ಇರ್ಬೋದು, ಆ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಭಾಗವಹಿಸಿ ತಮ್ಮ ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾರೆ. ಆ ಸಂಪರ್ಕ ಸಂಬಂಧ ಯಾವತ್ತೂ ಇದೆ. ಈ ಕಾಲೇಜಿನ ಶಿಷ್ಯನಾಗಿ ಅಥವಾ ಒಬ್ಬ ವಿದ್ಯಾರ್ಥಿಯಾಗಿ ಬಂದವರು ನೀವು ಇಲ್ಲಿ ಗುರುಸ್ಥಾನದಲ್ಲಿ ಇರ್ತೀರ ಅನ್ನೋದೊಂದು ಒಂದು ಕನಸಲ್ಲಿ ಏನಾದರೂ ಅನಿಸಿತ್ತು? ಅದು ಯಾರೂ ಹೇಳೋಕ್ಕಾಗಲ್ಲ. ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತಲೂ ಯಾರೂ ಬರ್ಕೊಂಡು ಬಂದಿರೋದಿಲ್ಲ. ವಿಧಿ ಬರಹವ ತಿಳಿಯವಡೆ ನಮಗೇನು ಗೊತ್ತಿರೋದಿಲ್ಲ. ಅದೆಲ್ಲವೂ ಕೂಡ ಅವರ ಗುರುವಿನ ಅನುಗ್ರಹ, ಆಶೀರ್ವಾದ ಅದು ನಡ್ಕೊಂಡು ಬಂದಿದೆ ಅಷ್ಟೇ.